ಸೊ ಗೈಸ್ 2026 ನೀವು ಯೋಚನೆ ಮಾಡ್ತಿದ್ದೀರಾ ಯಾವ ಟಾಪಿಕಲ್ಲಿ ವೀಡಿಯೋನ ನಾವು ಮಾಡೋದು, ಯಾವ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಯಾವ ನೀಶ್ನ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಬೇಗ ಗ್ರೋತ್ ಆಗುತ್ತೆ ಅಂತ ನೀವು ಏನಾದರೂ ಥಿಂಕ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಇನ್ನೂ ಬಂದುಬಿಟ್ಟು ನೀವು ಈಗ ಸ್ಟಾರ್ಟ್ ಮಾಡಿದ್ರು ನಾನು ಒಂದು 10 ಚಾನಲ್ಸ್ ಈ ಥರ ನಾನು ನಿಮಗೆ ಹೇಳ್ತೀನಿ. ಫಾಸ್ಟೆಸ್ಟ್ ಗ್ರೋ ಆಗುತ್ತೆ, ಪ್ಲಸ್ ನಿಮ್ಮದು 2026 ಬರೋಕ್ಕಿಂತ ಮುಂಚೆನೂ ಬೇಕಿದ್ರೆ ಗ್ರೋ ಆಗಿಬಿಡುತ್ತೆ. ಆ ಥರ ಒಂದು ಚಾನಲ್ಸ್ಗಳು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಟ್ಟಿದ್ದೀನಿ ಪಾಯಿಂಟ್ಸ್. ನಾನು ಕೂಡ ಮಿಂಗ್ 10 ಚಾನಲ್ ಈ ಥರ, ಅದರಲ್ಲಿ 1-2-3 ಚಾನಲ್ ಈ ಥರ ಇದೆ. ನಿಮ್ಮದು ಈಗ ಎಷ್ಟು ಇವತ್ತು ಡೇಟು 10 ಅಲ್ವಾ. ಸೊ ನೀವು 10 ಅಂದರೆ ಲೈಕ್ ಇನ್ನೂ 20 ಡೇಸ್ ಇದೆ ಈ ಏನು ಮಂತ್ ಇದೆ ಮುಗಿಯೋಕ್ಕೆ. ಸೊ ಆ ಮಂತ್ ಮುಗಿಯೋಷ್ಟರಲ್ಲೂ ಕೂಡ ನೀವು ಗ್ರೋ ಮಾಡ್ಕೋಬೋದು. ಆ ಥರ ಚಾನಲ್ಸ್ ನಾನಿಲ್ಲಿ ತಗೊಬಂದಿದ್ದೀನಿ. ಆ ಚಾನಲ್ಸ್ನ ನೀವು ಇಟ್ಕೊಂಡು ಕಂಟಿಸ್ಟೆನ್ಸ್ ಆಗಿ ವರ್ಕ್ ಮಾಡಿದರೆ ಬೇಗ ನಿಮ್ಮ ಚಾನಲ್ ಏನಾಗುತ್ತೆ ಗ್ರೋ ಆಗಿಬಿಡುತ್ತೆ. ಆ ಥರ ಚಾನಲ್ನೂ ಇದೆ. ಸೊ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಸೊ 2026 ಬಂದುಬಿಟ್ಟು ಗ್ರೋ ಆಗುತ್ತೆ. ಆ್ಯಂಡ್ ನೀವು ಕನ್ಫ್ಯೂಸ್ಡ್ ಇದ್ದೀರಾ ಯಾವುದು ನಾವು ಸೆಲೆಕ್ಟ್ ಮಾಡಬೇಕು, ಯಾವುದು ಈಗ ಬೇಗ ನಡೀತಾ ಇದೆ, ಬೇಗ ಟ್ರೆಂಡಿಂಗಲ್ಲಿದೆ, ಆ್ಯಂಡ್ ಯಾವುದು ನಡೀತಾ ಇದೆ ಚಾನಲ್ಸು, ಯಾವ ಥರ ಚಾನಲ್ ಮಾಡಬೇಕು ನಾನು ಅಂತ ನೀವೇನಾದರೂ ಥಿಂಕ್ ಮಾಡ್ತಾ ಇದ್ದರೆ, ಸೊ ಇವತ್ತಿನ ವೀಡಿಯೋದಲ್ಲಿ ನಾನು 10 ಈ ಥರ ಚಾನಲ್ಸ್ನ ತೊಗೊಬಂದಿದ್ದೀನಿ. ನೀವು ಅದ್ರ ಮೇಲೆ ವೀಡಿಯೋನ ಈಸಿಲಿ ಮಾಡಿಬಿಟ್ಟು ಬೇಗ ಗ್ರೋತ್ ಮಾಡ್ಕೋಬೋದು ನಿಮ್ಮ ಚಾನಲ್ನ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಾಮೆಂಟ್ ಮಾಡಿ, ಇದರ ಜೊತೆಗೆ ನಿಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಈಗ ನಾನು ಮೊದಲನೇ ಪಾಯಿಂಟ್ ಬಗ್ಗೆ ನಾನು ಮಾತಾಡೋದಾದರೆ, ಮೊದಲನೇ ಚಾನಲ್ ಬಗ್ಗೆ ನಾನು ಮಾತಾಡೋದಾದರೆ, ಸೊ ಟೋಟಲಿ 10 ಚಾನಲ್ಸ್ ಏನಿದೆ, 10 ನೀಚಸ್ ಇದೆ. ಸೊ 10 ಬಂದುಬಿಟ್ಟು ನೋಟಲ್ಲಿ ನೋಟ್ ಮಾಡಿಟ್ಟಿದ್ದೀನಿ. ಸೊ ಒಂದೊಂದಾಗಿ ನಾನು ನಿಮಗೆ ಹೇಳ್ತೀನಿ. ಸೊ ಫಸ್ಟ್ನೇ ಚಾನಲ್ ಬಗ್ಗೆ ನಾವು ಮಾತಾಡೋದಾದರೆ, ಈಗಲೂ ಯೂಟ್ಯೂಬಲ್ಲಿ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಅಂದರೆ ಅದು AI ಟೂಲ್ ಮತ್ತು AI ಹ್ಯಾಕ್ಸ್ಗಳು. ಓಕೆನಾ. ಸೊ ನೀವು AI ಚಾನಲ್ ಲೈಕ್ ನಾನು ತುಂಬ ವೀಡಿಯೋಸಲ್ಲಿ ಹೇಳ್ಕೊಟ್ಟಿದ್ದೇನಲ್ಲ, AI ಶಾರ್ಟ್ ವೀಡಿಯೋ ಈ ಥರ ಮಾಡಿ, ಸ್ಟೋರಿ ವೀಡಿಯೋ ಮಾಡಿ, ಲಾಂಗ್ ವೀಡಿಯೋ AI ಇದು ಮಾಡಿ ಅಂತ ತುಂಬ ವೀಡಿಯೋಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಆ ಥರ ಟೈಪ್ನೂ ಕೂಡ ನೀವು AI ವೀಡಿಯೋಸ್ ಮಾಡಿದರೆ ಈಗ ಬಂದರೂ ಬೇಗ ಗ್ರೋತ್ ಸಿಗುತ್ತೆ. ಓಕೆನಾ. ನೀವು ಕನ್ನಡದಲ್ಲಿ ವೀಡಿಯೋ ಮಾಡಬೇಕಂತ ಅವಶ್ಯಕತೆ ಇಲ್ಲ. ನೀವು ಇಂಗ್ಲೀಷಲ್ಲೂ ಮಾಡ್ಬೋದು, ವಿತೌಟ್ ವಾಯ್ಸ್ ಓವರ್ ಮಾಡ್ಬೋದು, ವಾಯ್ಸ್ ಓವರ್ ಕೊಟ್ಟು ಮಾಡ್ಬೋದು, ಆ್ಯಂಡ್ ನೀವು ಹಿಂದಿಲೂ ಕೂಡ ಮಾಡ್ಬೋದು. ನೀವು ಕನ್ನಡದಲ್ಲೇ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಆ್ಯಂಡ್ ನಿಮಗೆ ಹಿಂದಿ ಬರಬೇಕಂತ ಅವಶ್ಯಕತೆನೇ ಇಲ್ಲ. ಜಸ್ಟ್ ನೀವು ಒಂದು ಸ್ಟೋರಿ ಕೇಳಿ ChatGPT ನಿಮಗೆ ಬರೆದು ಕೊಡುತ್ತೆ. ಅದೊಂದು ಸಲ ನೀವು ಟ್ರಾನ್ಸ್ಲೇಟ್ ಮಾಡಿಕೊಂಡು ಕನ್ನಡದಲ್ಲಿ ನೋಡಿ ಸ್ಟೋರಿ ಚೆನ್ನಾಗಿದೆಯಾ ಇಲ್ವಾ ಅಂತ, ಮತ್ತೆ ಅದನ್ನು ಹಿಂದಿಯಲ್ಲೇ ಬಂದುಬಿಟ್ಟು ವಾಯ್ಸ್ ಓವರ್ನ ಮಾಡಿ ಹಿಂದಿಯಲ್ಲೇ ವೀಡಿಯೋನ ಪೋಸ್ಟ್ ಮಾಡಿ. ಹಿಂದಿಯಲ್ಲಿ ಜಾಸ್ತಿ ನಿಮಗೆ ಗ್ರೋತ್ ಸಿಗುತ್ತೆ. ನಿಮಗೆ ಕನ್ನಡದಲ್ಲೇ ಮಾಡಬೇಕಂತ ಇಲ್ಲ, ಇಂಗ್ಲೀಷಲ್ಲೂ ಮಾಡ್ಬೋದು, ಹಿಂದಿಯಲ್ಲೂ ಮಾಡ್ಬೋದು. ಓಕೆನಾ. ಆ್ಯಂಡ್ ತಮಿಳಲ್ಲೂ ಕೂಡ ಮಾಡ್ಬೋದು. ನಿಮಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಇದೆ ಆ ಲ್ಯಾಂಗ್ವೇಜಲ್ಲಿ ಮಾಡಿ. ಕನ್ನಡದಲ್ಲಿ ಜಾಸ್ತಿ ಗ್ರೋತ್ ಸಿಗ್ತಿಲ್ವಾ, ಸೊ ನೀವು ಹಿಂದಿಯಲ್ಲಿ ಮಾಡಿ, ಹಿಂದಿಯಲ್ಲಿ ಗ್ರೋತ್ ಸಿಗುತ್ತೆ. ಓಕೆನಾ. ಅದಕ್ಕೆ ನಿಮಗೆ ಹಿಂದಿ ಬರಬೇಕಂತಲೇ ಏನಿಲ್ಲ. ಓಕೆನಾ. ನೀವು ಈಗ ಟ್ರಾನ್ಸ್ಲೇಟ್ ಅಪ್ಲಿಕೇಶನ್ಸು ಇದೆ, ನೀವು ಟ್ರಾನ್ಸ್ಲೇಟ್ ಮಾಡ್ಕೊಂಡು ನೋಡ್ಕೋಬೋದು ಏನು ಎತ್ತ ಅಂತ. ಟ್ರಾನ್ಸ್ಲೇಟ್ ಮಾಡಿ ನೋಡಿಕೊಂಡು ಸ್ಟೋರಿ ಚೆನ್ನಾಗಿದೆಯಾ ಇಲ್ವಾ ಹಿಂದಿದ್ದು ನೋಡಿಕೊಂಡು ಆಮೇಲೆ ಮತ್ತೆ ಅದನ್ನು ಹಿಂದಿಲೇ ಕನ್ವರ್ಟ್ ಮಾಡಿ ಹಿಂದಿಲೇ ವೀಡಿಯೋ ಮಾಡಿ ಹಾಕ್ಬೋದು. ಕನ್ನಡದಲ್ಲೂ ಮಾಡಿ ಹಾಕ್ಬೋದು. ನಿಮಗೆ ಗ್ರೋತ್ ಸಿಗುತ್ತೆ, ಏನು ಪ್ರಾಬ್ಲಮ್ ಏನಿಲ್ಲ. ಸೊ AI ಹ್ಯಾಕ್ ವೀಡಿಯೋಸ್ ಇವೆಲ್ಲ ಬಂದುಬಿಟ್ಟು ನಡೀತಾ ಇದೆ. ಸೊ ಮೇಯ್ನಾಗಿ AIನ ಟೂಲ್ ಬಳಸ್ಕೊಂಡು ನೀವು AI ವೀಡಿಯೋಸ್ ಮಾಡ್ಬೋದು. ಈವನ್ ಯೂಟ್ಯೂಬಲ್ಲೂ ಕೂಡ AIದು ಫ್ಯೂಚರ್ ಬಂದಿದೆ. ಸೊ ತುಂಬ ಜನ ಹೇಳ್ತೀರಾ ನಾಲೆಜ್ ಇಲ್ದವರು AI ವೀಡಿಯೋ ಮಾನಿಟೈಸೇಷನ್ ಆಗಲ್ಲ ಅದು ಇದು ಅಂತ, ಬಟ್ AI ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಪ್ರೂಫಿಗೆ ನಾನು ನಿಮಗೆ ತುಂಬ ಚಾನಲ್ಸ್ ತೋರಿಸಿದ್ದೀನಿ. ನೀವು ಕೂಡ ಯಾವುದಾದ್ರೂ ಒಂದು AI ವಿಡಿಯೋ ನೋಡಿದರೆ ಆ ಚಾನಲ್ಸ್ನ ಹೋಗ್ಬಿಟ್ಟು ನೋಡಿ, ಚಾನಲ್ ಮಾನಿಟೈಸೇಷನ್ ಆಗಿದೆಯಾ ಇಲ್ವಾ. ಬೈ ಚಾನ್ಸ್ ಯಾವ್ಯಾವ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ, ಅದೇನು ರೀಸನ್ಗೋಸ್ಕರ ಮಾನಿಟೈಸೇಷನ್ ಆಗಿಲ್ಲ ಅದನ್ನು ಕೂಡ ಚೆಕ್ಔಟ್ನ ಮಾಡಿ. ಓಕೆನಾ. ಅದಾದಮೇಲೆ ಎರಡನೇದು ನಾವು ಚಾನಲ್ ಬಗ್ಗೆ ಮಾತಾಡೋದಾದರೆ ಪರ್ಸ್ನಲ್ ಮತ್ತು ಫೈನಾನ್ಸ್ ಆನ್ಲೈನ್ ಅರ್ನಿಂಗ್ ನೀಚು. ಓಕೆನಾ. ಈ ಥರ ಬಂದುಬಿಟ್ಟು ಈ ವಿಡಿಯೋಸ್ ಎಲ್ಲ ಎವರ್ ಗ್ರೀನಲ್ಲಿ ನಡೆಯುತ್ತೆ. ಈ ಥರ ಯಾವುದು ಪರ್ಸ್ನಲ್ ಫೈನಾನ್ಸ್ ಲೋನ್ ವಿಡಿಯೋಸ್ ಎಲ್ಲ ಮಾಡ್ತಾರಲ್ಲ, ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಆನ್ಲೈನ್ ಅರ್ನಿಂಗ್ ನೀಚ್ ಎಲ್ಲ ಏನು ವಿಡಿಯೋಸ್ ಎಲ್ಲ ಮಾಡ್ತಾರಲ್ಲ. ಸೊ ಇದು ಬಂದುಬಿಟ್ಟು ನೋಡ್ತಾರೆ ಆಡಿಯನ್ಸು. ಈಗ ಒಂದು ಸಲ ನೋಡಿಬಿಟ್ಟು ಬಿಟ್ಬಿಟ್ರು ಅಂತ ಇಲ್ಲ, ಇದು ಬಂದುಬಿಟ್ಟು ಎವರ್ ಗ್ರೀನ್ ಆಗಿ ವಿಡಿಯೋಸು ಓಡ್ತಾ ಇರುತ್ತೆ. ಸೊ ಈಗ ಒಬ್ರು ಬಂದು ನೋಡ್ಕೊಂಡು ಹೋದ್ರಂದರೆ ನೆಕ್ಸ್ಟು ಬಂದುಬಿಟ್ಟು ಕೆಲವೊಬ್ರು ಸರ್ಚ್ ಮಾಡಿನೂ ನೋಡ್ತಾರೆ. ಸೊ ಇದು ಬಂದುಬಿಟ್ಟು ಓಡ್ತಾನೆ ಇರುತ್ತೆ ಈ ಥರ ವೀಡಿಯೋಸು. ಸೊ ಆನ್ಲೈನ್ ಅರ್ನಿಂಗ್ ವೀಡಿಯೋಸು ಆ್ಯಂಡ್ ಪರ್ಸ್ನಲ್ ಲೋನ್ ಯಾವ ಥರ ತಗೊಳ್ಳೋದು, ಸೊ ಈ ಥರ ವೀಡಿಯೋಸ್ನು ಕೂಡ ನೀವು ಮಾಡಿ ಹಾಕ್ಬೋದು. ಸೊ ನಿಮಗೆ ನಾಲೆಜ್ ಇದೆಯಾ ಇದ್ರ ಬಗ್ಗೆ, ನೀವು ಯಾವ ಥರ ಲೋನ್ ಎಲ್ಲ ನೀವು ತೊಗೊಂಡಿದ್ದೀರಾ, ಇದ್ರ ಬಗ್ಗೆ ಏನಾದರೂ ನಾಲೆಜ್ ಇದ್ದರೆ ನೀವು ಈಸಿಲಿ ವೀಡಿಯೋಸ್ಗಳನ್ನ ಮಾಡಿ ಹಾಕ್ಬೋದು. ಇದನ್ನು ಕೂಡ ಬಂದುಬಿಟ್ಟು ಎವರ್ ಗ್ರೀನ್ ವೀಡಿಯೋದಲ್ಲಾಗಿ ಹೋಗುತ್ತೆ. ಈಗ ವ್ಯೂಸ್ ಬಂದು ನಿಂತೋದ್ರೆ ಮುಂದಕ್ಕೂ ನಿಮಗೆ ವ್ಯೂಸ್ ಬರ್ತಾ ಇರುತ್ತೆ. ಆಗ ಮುಂದಕ್ಕೂ ಬಂದುಬಿಟ್ಟು ನಿಮಗೆ ವ್ಯೂಸ್ ಹೋಗಿ ನಿಂತಲ್ಲ ಬರ್ತಾನೆ ಇರುತ್ತೆ. ಯಾಕಂದರೆ ಇದು ಟಾಪಿಕ್ಕೇ ಆ ಥರ ಎವರ್ ಗ್ರೀನ್ ಟಾಪಿಕ್. ಎವರ್ ಗ್ರೀನ್ ಟಾಪಿಕ್ ಅಂದರೆ ಈಗ ಒಂದ್ಸಲ ವೀಡಿಯೋ ಮಾಡಿ
ಮಾಡಿ ಹಾಕಿದರೆ ಅದಕ್ಕೆ ವ್ಯೂಸು ಒಂದು ಸ್ವಲ್ಪ ಇಷ್ಟು, ಒಂದು ತಿಂಗಳಲ್ಲಿ ಇಷ್ಟು, ಒಂದು ತಿಂಗಳಲ್ಲಿ ಇಷ್ಟು ಅಂತ ಬರ್ತಾನೆ ಇರುತ್ತೆ ನಿಮಗೆ ವ್ಯೂಸು. ಲೈಫ್ ಟೈಮ್ ನೀವು ಮಾನಿಟೈಸೇಷನ್ ಆದರೆ ಲೈಫ್ ಟೈಮ್ ಅರ್ನಿಂಗ್ನು ಕೂಡ ಮಾಡ್ಬೋದು. ಓಕೆನಾ. ಸೊ ಇದಾಯಿತು ನಮ್ಮದು 2ನೇ ಚಾನಲ್. ಸೊ 3ನೇ ಚಾನಲ್ ಬಗ್ಗೆ ನಾನು ಮಾತಾಡೋದಾದರೆ ಇದು ನೀವು ಈ ಥರನೂ ಕೂಡ ಹೇಳ್ಬೋದು. ಏನಂದರೆ ಲೈಕ್ ದುಡ್ಡು ಸಂಪಾದನೆ ಮಾಡೋದು ಹೇಗೆ. ಸೊ ನಾನು ಪರ್ಸ್ನಲ್ ಲೋನ್ ಅಂತ ನಾನು ಹೇಳಿದ್ನಲ್ಲ ನಿಮಗೆ 2ನೇ ನೀಚಲ್ಲಿ. ಸೊ ಅದರಲ್ಲಿ ನೀವು ಹೇಳ್ಬೋದು ದುಡ್ಡು ಸಂಪಾದನೆ ಮಾಡೋದು ಹೆಂಗೆ, ಮೊಬೈಲಿಂದ ಅರ್ನಿಂಗ್ ಯಾವ ಥರ ಮಾಡೋದು. ಮೊಬೈಲ್ ತುಂಬ ಜನ ಬಂದುಬಿಟ್ಟು ವೀಡಿಯೋಸ್ಗಳು ಮಾಡ್ತಾರೆ. ಸೊ ನೀವೂ ಕೂಡ ಮಾಡಿ, ಮೊಬೈಲಿಂದ ಅರ್ನಿಂಗ್ ಯಾವ ಥರ ಮಾಡೋದು ಇದ್ರ ಬಗ್ಗೆ ಈ ಟಾಪಿಕ್ ಬಗ್ಗೆ ಸರ್ಚ್ ಮಾಡಿ ಜಾಸ್ತಿ ಗೂಗಲಲ್ಲಿ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳಿ. ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡು ನೀವು ಅದರ ಮೇಲೆ ವೀಡಿಯೋ ಮಾಡಿ. ಇದರಲ್ಲಿ ಒಳ್ಳೆ ವ್ಯೂಸು ನಿಮಗೆ ಸಿಗುತ್ತೆ. ಆ್ಯಂಡ್ ಈ ಕ್ಯಾಟಗರಿಯಲ್ಲಿ ಬಂದುಬಿಟ್ಟು ಅರ್ನಿಂಗ್ನು ಕೂಡ ಜಾಸ್ತಿ ಇದೆ. ಯಾರೆಲ್ಲ ಆನ್ಲೈನ್ ಅರ್ನಿಂಗ್ ಹೇಳ್ಕೊಡ್ತಾರಲ್ಲ ಯಾವ ಥರ ಮಾಡೋದು ಏನು ಎತ್ತ ಅಂತ. ಸೊ ಇದರಲ್ಲಿ ಅರ್ನಿಂಗ್ನು ಕೂಡ ಅಷ್ಟೇ ಮಟ್ಟಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಈ ಟೆಕ್ ವಿಡಿಯೋ, ವ್ಲಾಗಿಂಗು, ಕುಕ್ಕಿಂಗು, ಇನ್ನು ತುಂಬ ತುಂಬ ಲೈಕ್ ಕ್ಯಾಟಗರೀಸ್ ಇದೆಯಲ್ವಾ. ಸೊ ಇದಕ್ಕಿಂತ ಜಾಸ್ತಿ ಅರ್ನಿಂಗ್ ಇದರಲ್ಲಿ ಸಿಗುತ್ತೆ. ಯಾಕಂದರೆ ಇದರಲ್ಲಿ ಆ್ಯಡ್ಸ್ಗಳು ಬಂದುಬಿಟ್ಟು ಚೆನ್ನಾಗಿ ಕೊಡ್ತಾರೆ. ಆ ಆ್ಯಡ್ಸ್ ಬಂದುಬಿಟ್ಟು ಜಾಸ್ತಿ ಪೇ ಮಾಡ್ತಾರೆ. ಆ ಆ್ಯಡ್ ಅವರು ಏನಿದ್ದಾರೆ ಕಂಪ್ನಿಯವರು ಜಾಸ್ತಿ ಪೇ ಮಾಡ್ತಾರೆ. ಹಾಗಾಗಿ ಈ ಕ್ಯಾಟಗರಿಯಲ್ಲಿ ನಮಗೆ ಜಾಸ್ತಿ ಅರ್ನಿಂಗ್ ಸಿಗುತ್ತೆ. ಸೊ 3ನೇ ಇದ್ರ ಬಗ್ಗೆ ಮಾತಾಡೋದಾದರೆ, 3ನೇ ಚಾನೆಲ್ ಬಗ್ಗೆ ನಾವು ಮಾತಾಡೋದಾದರೆ ಲೈಕ್ ಯೂಟ್ಯೂಬ್ ಟಿಪ್ಸ್ ಫಾರ್ ನ್ಯೂ ಕ್ರಿಯೇಟರ್. ಲೈಕ್ ನಂತರ ನಾನು ಕೊಡ್ತೀನಲ್ಲ ಯೂಟ್ಯೂಬ್ ಏನಿದೆ ಯೂಟ್ಯೂಬ್ ಬಗ್ಗೆ ಟಿಪ್ಸ್ ಎಲ್ಲ ಕೊಡ್ತೀನಲ್ಲ. ಸೊ ಹೊಸ ಕ್ರಿಯೇಟರ್ಸ್ ಯಾರಿರ್ತಾರೆ ಅವ್ರಿಗೆ ಟಿಪ್ ಕೊಡ್ತೀನಿ. ಆ್ಯಂಡ್ ಚಾನಲ್ದು ಸೆಟ್ಟಿಂಗ್ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ಅದು ಬಿಟ್ಟರೆ ಇನ್ನು ಹೇಳ್ಕೊಡ್ತೀನಿ ವಿಡಿಯೋದು SEO ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ಥಂಬ್ನೇಲ್ ಟಿಪ್ಸ್ ಕೊಡ್ತೀನಿ. ಸೊ ಇದು ಬಂದುಬಿಟ್ಟು ಸೇಮ್ ನಾನು ಯಾವ ಥರ ವೀಡಿಯೋ ಮಾಡ್ತೀನಿ ಆ ಥರ. ಸೊ ಇದೂ ಕೂಡ ಒಂದು ಎವರ್ ಗ್ರೀನ್ ವೀಡಿಯೋ ಅಂತಲೇ ಹೇಳ್ಬೋದು. ಈಗ ಸ್ಟಾರ್ಟಿಂಗ್ ಬರ್ತಾರೆ ನ್ಯೂ ಕ್ರಿಯೇಟರ್ಸ್ ಬರ್ತಾರೆ, ಅವ್ರ ವಿಡಿಯೋ ನೋಡ್ಬಿಟ್ಟು ಹೋಗ್ತಾರೆ, ಮತ್ತೆ ಬರ್ತಾನೆ ಇರ್ತಾರೆ ಕ್ರಿಯೇಟರ್ಸು. ಓಕೆನಾ. ಸೊ ಇದು ಕೂಡ ಎವರ್ಗ್ರೀನ್ ಆಗಿ ಓಡುತ್ತೆ ವಿಡಿಯೋ. ಸೊ ನಿಮಗೆ ಲೈಫ್ ಟೈಮ್ ವ್ಯೂಸ್ನು ಕೂಡ ಸಿಗುತ್ತೆ. ಸೊ ಈ ನೀಚ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಯೂಟ್ಯೂಬ್ ಟಿಪ್ಸ್ ಬಗ್ಗೆ ನಾಲೆಜ್ ಕೊಡ್ಬೋದು. ಆ್ಯಂಡ್ ಯೂಟ್ಯೂಬ್ ಸೆಟ್ಟಿಂಗ್ ಬಗ್ಗೆ ನಾಲೆಜ್ ಕೊಡ್ಬೋದು. ವಿಡಿಯೋ SEO ಬಗ್ಗೆ ನಾಲೆಜ್ ಕೊಡ್ಬೋದು. ಥಂಬ್ನೈಲ್ ಟಿಪ್ಸ್ ಬಗ್ಗೆ ನೀವು ನಾಲೆಜ್ನ ಕೊಡ್ಬೋದು. ಈ ಥರ ವೀಡಿಯೋಸ್ನು ಕೂಡ ಮಾಡ್ಬೋದು. ಇದೂ ಒಂದು ಬೆಸ್ಟ್ ಕ್ಯಾಟಗರಿ ಅಂತಲೇ ಹೇಳ್ಬೋದು, ಬೆಸ್ಟ್ ನೀಚ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲೂ ಕೂಡ ನೀವು ಕೆಲಸ ಮಾಡ್ಬೋದು 2026ಅಲ್ಲಿ. ಸೊ ಅದಾದಮೇಲೆ ಗಾಯ್ಸ್ ನಮ್ಮದು 4ನೇ ನೀಚ್ ಬಗ್ಗೆ ನಾವು ಮಾತಾಡೋದಾದರೆ ಲೋಕಲ್ ಏನಿದೆ, ಲೋಕಲ್ ನ್ಯೂಸ್ ಮತ್ತು ಲೋಕಲ್ ಇನ್ಫಾರ್ಮೇಟಿವ್ ನೀಚ್ ಇನ್ ಇಂಡಿಯಾ. ಓಕೆನಾ. ಏನಂದರೆ ಲೋಕಲ್ ನ್ಯೂಸು ಈಗ ಏನೇನು ನಡೀತಿದೆ ನಮ್ಮ ಕರ್ನಾಟಕದಲ್ಲಾಗಲಿ ಇಲ್ಲ ಬೇರೆ ಬೇರೆ ಕಡೆಯಲ್ಲಿ ಏನೆಲ್ಲ ನಡೀತಿದೆ ಲೋಕಲ್ಲಾಗಿ ಇಂಡಿಯಾ ಸರೌಂಡಿಂಗಲ್ಲಿ ಏನೇನು ನಡೀತಾ ಇದೆ ನ್ಯೂಸ್ಗಳೆಲ್ಲ ಬರುತ್ತಲ್ಲ. ನೀವೇನು ಮಾಡ್ಬೋದು, ನ್ಯೂಸ್ಗಳದ್ದು ತುಂಬ ಆ್ಯಪ್ಸ್ ಬರುತ್ತೆ. ಆ ಆ್ಯಪ್ಸಿಂದ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ನೀವು ಓನಾಗಿ ಫೋಟೋಸ್ ಏನಿದೆ ಅದು ಫೋಟೋಸ್ ಕೂಡ ನಿಮಗೆ ಆ್ಯಪಲ್ಲಿ ಸಿಕ್ಬಿಡುತ್ತೆ. ಆ ಫೋಟೋಸ್ನ ಬಳಸ್ಕೊಂಡು, ಇಲ್ಲಾಂದರೆ ನೀವು AI ಫೋಟೋಸ್ಗೂ ಕೂಡ ಯೂಸ್ ಮಾಡ್ಕೋಬೋದು. AI ಫೋಟೋಸ್ನ ಬಳಸ್ಕೊಂಡು ಆ್ಯಂಡ್ ಅಲ್ಲಿ ನ್ಯೂಸಲ್ಲಿ ಏನಿದೆ ಆ ಟೆಕ್ಸ್ಟ್ನ ನೀವು ಯೂಸ್ ಮಾಡಿಕೊಂಡು ವಾಯ್ಸ್ ಓವರ್ನ ಕೊಟ್ಟು ಈಸಿಲಿ ವಿಡಿಯೋ ಮಾಡ್ಬೋದು. ಈ ನೀಚ್ನು ಒಳ್ಳೇದಿದೆ. ಆ್ಯಂಡ್ ಇದು ನೀವು ಲೋಕಲ್ ಟೆಂಪಲ್ ಬಗ್ಗೆ ನೀವು ಹೇಳ್ಬೋದು. ಲೋಕಲ್ ಟೆಂಪಲಲ್ಲಿ ಏನೇನಿದೆ, ಅದು ಯಾಕೆ ಇಷ್ಟು ಫೇಮಸ್ ಆ ಟೆಂಪಲ್ಲು ಆ ಥರ ಹೇಳ್ಬೋದು. ಅದಾದಮೇಲೆ ಲೋಕಲ್ ಇಶ್ಯೂ ಅಲ್ಲೇನಾಯಿತು, ಇಲ್ಲೇನಾಯಿತು, ಆ ಊರಲ್ಲೇನಾಯಿತು, ಈ ಊರಲ್ಲೇನಾಯಿತು, ಇದ್ರ ಬಗ್ಗೆ ನೀವು ಹೇಳ್ಬೋದು. ಅದಾದಮೇಲೆ ಲೋಕಲ್ ಫುಡ್ಡು. ಓಕೆನಾ. ತುಂಬ ಜನ ಫುಡ್ ಲವರ್ಸು ಇರ್ತಾರೆ. ಸೊ ಫುಡ್ ಏನಿದೆ ಅದ್ರ ಬಗ್ಗೆನೂ ಕೂಡ ನೀವು ಹೇಳ್ಬೋದು. ಲೋಕಲ್ ಫುಡ್ಡಲ್ಲಿ ಲೈಕ್ ಅಲ್ಲಿ ಈ ಥರ ಫುಡ್ಡು ಫೇಮಸ್ ಇದೆ, ಇಲ್ಲಿ ಈ ಥರ ಫುಡ್ ಫೇಮಸ್ ಇದೆ ಅಂತಲೂ ಹೇಳ್ಬೋದು. ಆ್ಯಂಡ್ ಶಾಪ್ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡ್ಬೋದು. ಇದಾಯಿತು ಲೋಕಲ್ ಇನ್ಫಾರ್ಮೇಷನ್ ನೀಚ್ ಇನ್ ಇಂಡಿಯಾ. ಓಕೆನಾ. ಸೊ ಈ ಕ್ಯಾಟಗರಿನೂ ಕೂಡ ಸೆಲೆಕ್ಟ್ ಮಾಡಿಕೊಂಡು ನೀವೇನು ಮಾಡ್ಬೋದು, ವೀಡಿಯೋಸ್ಗಳನ್ನ ಮಾಡ್ಬೋದು. ಬೇಗ ನಿಮಗೆ ಗ್ರೋತ್ ಏನಿದೆ ಸಿಗುತ್ತೆ. ಓಕೆನಾ. ಸೊ ನಾವು 5ನೇದು ನೀಚ್ ಬಗ್ಗೆ ಮಾತಾಡೋದಾದರೆ ಸ್ಟೋರಿ ಟೆಲ್ಲಿಂಗ್ ನೀಚು. ಓಕೆನಾ. ಶಾರ್ಟ್ ಆ್ಯಂಡ್ ಲಾಂಗ್ ವಿಡಿಯೋ ಎರಡಿಗೂ ಓಕೆನಾ. ಎರಡಿಗೂ ನಿಮಗೆ ಲೈಕ್ ನೀವು ಲಾಂಗ್ ವಿಡಿಯೋನು ಸ್ಟೋರಿ ಟೆಲ್ಲಿಂಗ್ ಮಾಡ್ಬೋದು, ಶಾರ್ಟ್ ವಿಡಿಯೋನು ಸ್ಟೋರಿ ಟೆಲ್ಲಿಂಗ್ ಮಾಡ್ಬೋದು. 2025ಅಲ್ಲಂತೂ ಇದು ಚಾನೆಲ್ಸ್ ಏನಿದೆ ತುಂಬ ವೈರಲ್ ಆಗಿದೆ. ಯಾವುದು ಈಗ ಸ್ಟೋರಿ ಟೆಲ್ಲಿಂಗ್ ವೀಡಿಯೋಸ್ದು. ಓಕೆನಾ. ಯಾರೆಲ್ಲ ಸ್ಟೋರಿ ಟೆಲ್ಲಿಂಗ್ ಮಾಡ್ತಾರೆ, ಸೊ ಇದರದ್ದು ಚಾನೆಲ್ಸ್ ನಾವು ತುಂಬ ಗ್ರೋತ್ ಸಿಕ್ಕಿದೆ 2025ಅಲ್ಲಿ. ಲೈಕ್ ನೀವು ಸ್ಟೋರಿ ಟೆಲ್ಲಿಂಗಲ್ಲಿ ಏನೆಲ್ಲ ಮಾಡ್ಬೋದು ಅಂದರೆ ಓಕೆನಾ, ಇದರಲ್ಲಿ ನೀವು ಮೋಟಿವೇಶ್ನಲ್ ಚಾನೆಲ್ ಮಾಡ್ಬೋದು. ಓಕೆನಾ. ಇದರಲ್ಲಿ ಮೋಟಿವೇಶ್ನಲ್ ಚಾನೆಲ್ ಅಂದರೆ ಮೋಟಿವೇಶನ್ ಕೊಡೋದು. ಇದರಲ್ಲಿ ನೀವು ವಾಯ್ಸ್ ಓವರ್ನು ಕೊಡ್ಬೋದು, ಇಲ್ಲಾಂದರೆ AI ವಾಯ್ಸಿಂದ ಹೇಳಿಸ್ಕೋಬೋದು, AI ಫೋಟೋಸ್ ಜನ್ರೇಟ್ ಮಾಡಿ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಎಮೋಷನ್ಸ್ ಅಂದರೆ ಲೈಕ್ ಎಮೋಷ್ನಲಿ ವಿಡಿಯೋ ಮಾಡೋದು. ಸೊ ಈ ಥರನೂ ಕೂಡ ನೀವು ಮಾಡ್ಬೋದು ಸ್ಟೋರಿ ಟೆಲ್ಲಿಂಗಲ್ಲಿ. ಓಕೆನಾ. ಎಮೋಷ್ನಲ್ ಲೈಕ್ ಟಾಕಿಂಗ್ ಅಂತ ಹೇಳ್ತಾರೆ ಅದು. ಅದಾದಮೇಲೆ ರಿಯಲ್ ಇನ್ಸಿಡೆಂಟ್ ವೀಡಿಯೋಸ್ಗಳನ್ನೂ ನೀವು ಮಾಡ್ಬೋದು. ನೀವು ಕೇಳ್ಬೋದು ನಿಮ್ಮ ಸಬ್ಸ್ಕ್ರೈಬರ್ಸ್ ಹತ್ರನೇ ನಿಮ್ಮದು ರಿಯಲ್ ಇನ್ಸಿಡೆಂಟ್
ರೀಸೆಂಟ್ ಏನು ಸ್ಟೋರಿ ಇದೆ ನಮಗೆ ಕಳಿಸಿ ಅಂತ. ಸೊ ನೀವು ಅದೇ ರಿಯಲ್ ಸ್ಟೋರಿನ ಪಿಕ್ ಮಾಡಿಬಿಟ್ಟು ನೀವು ಏನು ಮಾಡ್ಬೋದು ಹೇಳ್ಬೋದು. ನೀವೇ ಓನ್ ವಾಯ್ಸ್ ಕೊಟ್ಟು ಮಾಡ್ಬೋದು, ಇಲ್ಲಾಂದರೆ ನೀವು AI ವಾಯ್ಸ್ದು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಫೋಟೋಸು ಅಷ್ಟೇ AIದು ಜನ್ರೇಟ್ ಮಾಡಿಸ್ಕೋಬೋದು. ನಿಮಗೆ ಎಲ್ಲೂ ಹೋಗೋಕ್ಕೆ ಅವಶ್ಯಕತೆ ಇಲ್ಲ, ಯೂಟ್ಯೂಬೇ ನಿಮಗೆ ಫ್ಯೂಚರ್ ಕೊಟ್ಟಿದೆ, ಯೂಟ್ಯೂಬಿಂದನೇ ನೀವು ಏನಿದೆ ಫೋಟೋಸ್ನ ಯೂಸ್ ಮಾಡ್ಕೋಬೋದು. ಓಕೆನಾ. ಅದಾದಮೇಲೆ ಅನಿಮಲ್ ಪ್ಲಸ್ ಚೈಲ್ಡ್ ಸ್ಟೋರಿ. ಸೊ ಮಕ್ಕಳು ಕೂಡ ತುಂಬ ಜನ ಯೂಟ್ಯೂಬಲ್ಲಿ ಸ್ಟೋರೀಸ್ಗಳನ್ನ ನೋಡ್ತಾರೆ, ಶಾರ್ಟ್ ಆಗಲಿ ಲಾಂಗ್ ಆಗಲಿ. ಸೊ ಮಕ್ಕಳಿಗೋಸ್ಕರನೂ ಕೂಡ ನೀವೇನು ಮಾಡ್ಬೋದು, ಸ್ಟೋರಿ ಮಾಡ್ಬೋದು. ಇದಾಯಿತು 5ನೇ ಏನು ನೀಚು. ಸೊ ಇದರಲ್ಲೂ ಕೂಡ ಬಂದುಬಿಟ್ಟು ಜಾಸ್ತಿ ರೀಚ್ ಇದೆ. ಸೊ ಯಾರೆಲ್ಲ ಸ್ಟೋರಿ ಟೆಲ್ಲಿಂಗಲ್ಲಿ ತುಂಬ ಇಂಟ್ರೆಸ್ಟೆಡ್ ಇದ್ದೀರಾ ಆ್ಯಂಡ್ ಯಾರೆಲ್ಲ ಸ್ಟೋರಿ ಟೆಲ್ಲಿಂಗ್ ತುಂಬ ಚೆನ್ನಾಗಿ ಮಾಡ್ತೀರಾ ಆ್ಯಂಡ್ ನಿಮಗೆ ವಾಯ್ಸು ಇಲ್ಲ, ನನಗೆ ಸ್ಟೋರೀಸ್ ಅಂದರೆ ಇಂಟ್ರೆಸ್ಟು ಬಟ್ ನಂಗೆ ಸ್ಟೋರಿ ಟೆಲ್ಲಿಂಗ್ ಅಷ್ಟು ಬರಲ್ಲ ಅನ್ನೋರು ಏನು ಮಾಡ್ಬೋದು ಅಂದರೆ ನೀವು AI ವಾಯ್ಸ್ದು ಯೂಸ್ ಮಾಡ್ಕೋಬೋದು. ಓಕೆನಾ. AI ವಾಯ್ಸ್ ಯೂಸ್ ಮಾಡಿಕೊಂಡು AIದು ಫೋಟೋಸ್ ಯೂಸ್ ಮಾಡಿಕೊಂಡು ನೀವು ಎಡಿಟ್ ಮಾಡಿ ಹಾಕ್ಬೋದು ಸ್ಟೋರಿ ಟೆಲ್ಲಿಂಗ್ ವೀಡಿಯೋಸ್ಗಳು. ಓಕೆನಾ ಗೈಸ್. ಇದಾಯಿತು 5ನೇದು ನೀಚು. ಸೊ ನಾವು 6ನೇ ನೀಚ್ ಬಗ್ಗೆ ಮಾತಾಡೋದಾದರೆ ಹೌ ಟು ನೀಚ್ ಪ್ರಾಬ್ಲಮ್ ಸಾಲ್ವಿಂಗ್. ಈಗ ತುಂಬ ಜನಕ್ಕೆ ಗೊತ್ತಿರಲ್ಲ, ಏನಂದರೆ ಲೈಕ್ ಫೇಸ್ಬುಕ್ ನೇಮ್ ಚೇಂಜ್ ಮಾಡೋದು ಹೇಗೆ ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ಅದಾದಮೇಲೆ ಆಧಾರ್ ಕಾರ್ಡ್ ನಂಬರ್ ಚೇಂಜ್ ಮಾಡೋದು ಹೆಂಗೆ ಅಂತ ಗೊತ್ತಿರಲ್ಲ. ಸೊ ನೀವೇನು ಮಾಡ್ಬೋದು, ಈ ಪ್ರಾಬ್ಲಮ್ದು ಸೊಲ್ಯೂಷನ್ ಕೊಡ್ಬೋದು. ಓಕೆನಾ. ಯಾವ ಥರ ಮಾಡೋದಂತ ನೀವು ಹೇಳ್ಕೊಡ್ಬೋದು. ಆ್ಯಂಡ್ ಸಡನ್ಲಿ ಫೋನ್ ಯಾಕೆ ಸ್ಲೋ ಆಗಿಬಿಡುತ್ತೆ. ಸೊ ತುಂಬ ಜನ ಬಂದುಬಿಟ್ಟು ಈ ಥರ ಎಲ್ಲ ಸರ್ಚ್ ಮಾಡ್ತಾರೆ ಯೂಟ್ಯೂಬಲ್ಲಿ. ಸೊ ನೀವು ಪ್ರಾಬ್ಲಮ್ ಸಾಲ್ವಿಂಗ್ ನೀಚ್ನ ಸೆಲೆಕ್ಟ್ ಮಾಡ್ಕೊಂಡು ನೀವೇನು ಮಾಡ್ಬೋದು, ಡೈಲಿ ಒಂದೊಂದು ಪ್ರಾಬ್ಲಮ್ ಮೇಲೆ ಅದು ಯಾವ ಥರ ಸಾಲ್ವ್ ಮಾಡೋದು ಅಂತ ಅದ್ರ ಮೇಲೆ ನೀವು ರಿಸರ್ಚ್ ಮಾಡಿ ಅದ್ರ ಮೇಲೆ ನೀವು ವೀಡಿಯೋಸ್ನ ಮಾಡ್ಬೋದು. ಇದು ಕೂಡ ಎವರ್ಗ್ರೀನ್ ಟಾಪಿಕ್ಕು. ಆಡಿಯನ್ಸ್ ಬರ್ತಾ ಇರ್ತಾರೆ, ಸರ್ಚ್ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಓಕೆನಾ. ಸೊ ಅವ್ರಿಗೆ ಅನಿಸ್ದಾಗ ಸೊ ಇದನ್ನು ಕೂಡ ಒಂದು ಒಳ್ಳೆ ನೀಚ್ ಅಂತಲೇ ಹೇಳ್ಬೋದು, ಪ್ರಾಬ್ಲಮ್ ಸಾಲ್ವಿಂಗ್ದು. ಸೊ ಇದ್ರ ಮೇಲೆ ಕೂಡ ನೀವು ವೀಡಿಯೋಸ್ಗಳನ್ನ ಮಾಡ್ಬೋದು. ಲೈಕ್ ವಾಟ್ಸಪ್ ಯಾಕೆ ವರ್ಕ್ ಆಗ್ತಾ ಇಲ್ಲ, ಕೆಲವೊಬ್ರದ್ದು ನಿಂತೋಗ್ಬಿಡುತ್ತೆ, ಕೆಲವೊಬ್ರದ್ದು ಸ್ಟೋರೇಜ್ ಜಾಸ್ತಿ ಆಗಿಬಿಡುತ್ತೆ ಆ್ಯಂಡ್ ಕೆಲವೊಬ್ರದ್ದು ಇನ್ಸ್ಟಾಗ್ರಾಮ್ ಓಪನ್ ಆಗ್ತಾ ಇರಲ್ಲ, ಏನಕ್ಕೆ ಓಪನ್ ಆಗ್ತಾ ಇರಲ್ಲ, ಈ ರೀಸನ್ಸ್ ಎಲ್ಲ ಇರುತ್ತೆ. ಸೊ ನೀವೇನು ಮಾಡ್ಬೋದು, ಅದನ್ನು ಬಳಸ್ಕೊಂಡು ನೀವು ವೀಡಿಯೋಸ್ಗಳನ್ನ ಈಸಿಲಿ ಮಾಡಿಬಿಟ್ಟು ಅವ್ರ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡೋದು. ತುಂಬ ಜನದ್ದು ಪ್ರಾಬ್ಲಮ್ ಇರುತ್ತೆ. ಓಕೆನಾ. ಇದಾಯಿತು 6ನೇ ನೀಚು. ಸೊ 7ನೇ ನೀಚ್ ಬಗ್ಗೆ ನಾವು ಮಾತಾಡೋದಾದರೆ ಟ್ರಾವೆಲ್ ಪೋರ್ಟ್ನಲ್ ವ್ಲಾಗ್ ನೀಚ್. ಓಕೆನಾ. ಸೊ ಇದು ಬಂದುಬಿಟ್ಟು ಏನಂದರೆ ಇಂಡಿಯಲ್ಲಿ ಟೆಂಪಲ್ ಯಾವ್ಯಾವ ಟೆಂಪಲ್ ಲೈಕ್ ಫೇಮಸ್ ಇರುತ್ತೆ ಆ ಟೆಂಪಲ್ಗೆ ನೀವೇನು ಮಾಡ್ಬೋದು, ವಿಸಿಟ್ ಮಾಡಿಬಿಟ್ಟು ಇದು ಯಾಕೆ ಫೇಮಸ್ ಇದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ನೀವು ವ್ಲಾಗ್ ಟೈಪಲ್ಲಿ ಮಾಡಿ ಹಾಕ್ಬೋದು. ಅದಾದಮೇಲೆ ನೀವು ಇನ್ನೊಂದು ಏನು ಮಾಡಬಹುದು, ಫೇಮಸ್ ಪ್ಲೇಸಸ್ ಬಗ್ಗೆ ರಿವ್ಯೂ ಮಾಡ್ಬೋದು. ಓಕೆನಾ. ಯಾವ್ಯಾವುದು ಫೇಮಸ್ ಪ್ಲೇಸ್ ಇದೆ ಅದಕ್ಕೆ ಒಂದು ಸ್ವಲ್ಪ ನಿಮಗೆ ಏನು ಓಡಾಡಬೇಕು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಲೈಕ್ ಈ ಬಾಯ್ಸ್ ಎಲ್ಲ ಇರ್ತಾರಲ್ಲ, ಸೊ ಗರ್ಲ್ಸಿಗಂತೂ ಆಗಲ್ಲ, ಬಾಯ್ಸ್ಗಳು ಇರ್ತಾರಲ್ಲ, ಸೊ ಗರ್ಲ್ಸಿಗೂ ಆಗುತ್ತೆ. ಬಟ್ ಏನಂದರೆ ಅವರು ಮನ್ಸು ಮಾಡಬೇಕಷ್ಟೇ, ಮನ್ಸು ಮಾಡಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಬಾಯ್ಸ್ಗಳು ಮನ್ಸು ಮಾಡ್ಬೋದು, ಅವ್ರು ಹೋಗ್ತಾರೆ ಔಟ್ ಸೈಡು. ಸೊ ನೀವೇನು ಮಾಡ್ಬೋದು ಅಂದರೆ ಫೇಮಸ್ ಪ್ಲೇಸ್ ಏನಿದೆ ಅಲ್ಲಿ ವಿಸಿಟ್ ಮಾಡಿಬಿಟ್ಟು ಅಲ್ಲಿಂದು ರಿವ್ಯೂನ ನೀವು ಕೊಡ್ಬೋದು ಆಡಿಯನ್ಸ್ಗಳಿಗೆ. ಸೊ ಆಡಿಯನ್ಸ್ ತುಂಬ ಜನ ಫೇಮಸ್ ಪ್ಲೇಸು, ಆ ಟೆಂಪಲ್ ಯಾಕೆ ಅಷ್ಟು ಫೇಮಸ್ ಇದೆ ಅಂತ ತುಂಬ ಜನ ಬಂದುಬಿಟ್ಟು ಏನು ಮಾಡ್ತಾರೆ, ಸರ್ಚ್ ಮಾಡ್ತಾರೆ. ಓಕೆನಾ. ಸರ್ಚ್ ಮಾಡಿದಾಗ ನಿಮ್ಮ ವಿಡಿಯೋ ಬರುತ್ತೆ. ಸೊ ನೀವೇನು ಮಾಡ್ಬೋದು, ರಿವ್ಯೂ ಮಾಡ್ಬೋದು ಅದ್ರ ಬಗ್ಗೆ. ಓಕೆನಾ. ಲೋ ಬಜೆಟ್ ವಿಡಿಯೋ ಯಾವ ಥರ ಮಾಡೋದು ಇದನ್ನು ಕೂಡ ನೀವು ಹೇಳ್ಕೊಡ್ಬೋದು ಆಡಿಯನ್ಸ್ಗೆ. ಓಕೆನಾ ಗೈಸ್. ಲೋ ಬಜೆಟಲ್ಲಿ ನಾವು ಯಾವ ಥರ ವಿಸಿಟ್ ಮಾಡೋದು ಅಲ್ಲಿಗೆ, ಲೋ ಬಜೆಟಲ್ಲಿ ನಾವು ಯಾವ ಥರ ಅಲ್ಲಿ ಹೋಗ್ಬೋದು, ಇಷ್ಟು ಕಮ್ಮಿ ಪ್ರೈಸಲ್ಲಿ ಯಾವ ಥರ ನಾವು ಆ ಪ್ಲೇಸಿಗೆ ವಿಸಿಟ್ ಮಾಡ್ಬೋದು ಅಂತಲೂ ಕೂಡ ನೀವು ಹೇಳ್ಬೋದು, ಎಲ್ಲನೂ ರಿಸರ್ಚ್ ಮಾಡಿ. ಓಕೆನಾ. ಸೊ 2026ಅಲ್ಲಿ ನಾನು ಹೇಳ್ಕೊಡ್ತಾ ಇರೋದು ನೀಚಸ್. ನೀವು ಯಾವ ಅಂದರೆ ನೀವು ಕನ್ಫ್ಯೂಸ್ಡ್ ಇದ್ದೀರಾ, ಯಾವ ಕ್ಯಾಟಗಿರಿಯಲ್ಲಿ ನಾನು ವರ್ಕ್ ಮಾಡಬೇಕು, ಜನವರಿಯಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ತುಂಬ ಜನ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಯಾವ ಥರ ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೋದು, ಯಾವುದು ಬೆಸ್ಟ್ ಅಂತ. ಓಕೆನಾ ಗೈಸ್. ಅದಾದಮೇಲೆ ನಾವು 8ನೇ ಕ್ಯಾಟಗಿರಿ ಬಗ್ಗೆ ಮಾತಾಡೋದಾದರೆ ಟೆಕ್ ಫ್ಯಾಕ್ಟು ಮತ್ತು ಗ್ಯಾಜೆಟ್ ಟಿಪ್ಸ್ ನೀಚ್. ಓಕೆನಾ. ಸೊ ಟೆಕ್ ಫ್ಯಾಕ್ಟ್ ಅಂದರೆ ಏನು, ಲೈಕ್ ಮೊಬೈಲ್ ಹೈಡ್ ಆ್ಯಂಡ್ ಟ್ರಿಕ್ಸು. ತುಂಬ ಜನಕ್ಕೆ ಮೊಬೈಲಲ್ಲಿ ತುಂಬ ಹೈಡ್ ಆ್ಯಂಡ್ ಟ್ರಿಕ್ಸ್ ಇರುತ್ತೆ, ಅವ್ರಿಗೆ ಸೆಟ್ಟಿಂಗ್ಸ್ ಎಲ್ಲ ಗೊತ್ತಿರಲ್ಲ ಕೆಲವೊಬ್ಬರಿಗೆ. ಈಗ ಒಬ್ಬರು ಹೊಸ ಫೋನ್ ತೊಗೊಂಡ್ರೆ ಅಂದರೆ ತುಂಬ ಜನಕ್ಕೆ ಹೈಡ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ಇರುತ್ತೆ ಮೊಬೈಲ್ ಸೆಟ್ಟಿಂಗಲ್ಲಿ. ಸೊ ಅವ್ರಿಗೆಲ್ಲ ಗೊತ್ತಿರಲ್ಲ. ಸೊ ನೀವೇನು ಮಾಡ್ಬೋದು, ಮೊಬೈಲ್ ಸೆಟ್ಟಿಂಗ್ ಬಗ್ಗೆ ನೀವು ಹೇಳ್ಕೊಡ್ಬೋದು, ಈ ಥರ ಅಲ್ಲ ಈ ಥರ ಅಂತ ನೀವು ಹೇಳ್ಕೊಡ್ಬೋದು. ಕೆಲವೊಬ್ಬರಿಗೆ ಟ್ರಿಕ್ಸ್ ಎಲ್ಲ ನೀವು ಕೊಡ್ಬೋದು ಮೊಬೈಲ್ ಬಗ್ಗೆ. ಅದಾದಮೇಲೆ ಗೈಸ್ ಮತ್ತೆ ನೀವೇನು ಮಾಡ್ಬೋದು ಅಂದರೆ ಇಂಟರ್ನೆಟ್ ಹ್ಯಾಕ್ಸ್ಗಳನ್ನೂ ಕೂಡ ಕಲ್ತ್ಬಿಟ್ಟು ಹೇಳ್ಕೊಡ್ಬೋದು. ಇಂಟರ್ನೆಟ್ ಯಾವ ಥರ ನಾವು ಬಳಸ್ಕೋಬೋದು, ಜಾಸ್ತಿ ಕಮ್ಮಿ ಈ ಥರ ಎಲ್ಲನೂ ಕೂಡ ನೀವು ಇದ್ರ ಬಗ್ಗೆನೂ ಕೂಡ ನಾಲೆಜ್ ಕೊಡ್ಬೋದು. ಅದಾದಮೇಲೆ ಗ್ಯಾಜೆಟ್ ಏನಿರುತ್ತೆ ಕಂಪ್ರೆಷನ್ನು. ಓಕೆನಾ. ಸೊ ಗ್ಯಾಜೆಟ್ ಕಂಪ್ರೆಷನ್ ಅಂದರೆ ಲೈಕ್ ಗ್ಯಾಜೆಟ್ ಅಂದರೆ ಈಗ ಒಂದು ವಸ್ತು ಇದೆ ಅಂದ್ಕೊಳ್ಳಿ, ಆ ವಸ್ತು ಬಗ್ಗೆ ರಿವ್ಯೂ ಮಾಡೋದು. ಓಕೆನಾ. ಈಗ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ಗೆ ನಾನಿಲ್ಲಿ
ಒಂದು ಲೈಟ್ನ ತೊಗೊಂಡಿದ್ದೀನಿ ಅಂದ್ಕೊಳ್ಳಿ. ನಾನು ಆಲ್ರೆಡಿ ಆ ಲೈಟ್ನ ಬ್ಯಾಕ್ ಸೈಡ್ಗೆ ಹಾಕಿದ್ದೀನಿ. ಸೊ ಫಾರ್ ಎಕ್ಸಾಂಪಲ್ಗೆ ನಿಮಗೆ ಹೇಳ್ಕೊಡ್ತಾ ಇರೋದು. ಸೊ ಫಾರ್ ಎಕ್ಸಾಂಪಲ್ಗೆ ನನಗೆ ಗ್ಯಾಜೆಟ್ದು ನಾನು ಹೇಳ್ಕೊಡ್ತಾ ಇರೋದು ರಿವ್ಯೂ ನಾವು ಯಾವ ಥರ ಮಾಡೋದು. ಫಾರ್ ಎಕ್ಸಾಂಪಲ್ಗೆ ನಾನು ಈ ಲೈಟ್ನ ತೊಗೊಂಡಿದ್ದೀನಿ ಅಂದ್ಕೊಳ್ಳಿ. ಈ ಲೈಟ್ನ ನೀವು ಓಪನ್ ಮಾಡಿಬಿಟ್ಟು ಅದ್ರ ಮೇಲೇ ಈ ವಸ್ತು ಮೇಲೇ ನೀವು 2 ವೀಡಿಯೋ ಮಾಡ್ಬೋದು. ಓಕೆನಾ. ಸೊ ನೀವು ಲೈಟ್ನ ತೊಗೊಂಡಿದ್ದೀರಾ, ಅದು ಯಾವ ಥರ ವರ್ಕ್ ಆಗುತ್ತೆ, ಏನು ಎತ್ತ, ಎಷ್ಟು ಪ್ರೈಸು, ಸೊ ನಿಮಗೆ ಎಲ್ಲಿ ಸಿಗುತ್ತೆ, ನೀವು ಇದ್ರ ಬಗ್ಗೆ ಎಲ್ಲಿ ಸಿಗುತ್ತೆ ಅಂತ ನೋಡಿಬಿಟ್ಟು ಆ್ಯಂಡ್ ಇದ್ರದ್ದು ಲಿಂಕ್ನೂ ಕೂಡ ನೀವು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ಬೋದು. ನಿಮ್ಮ ಲಿಂಕಿಂದ ಕ್ಲಿಕ್ ಮಾಡಿ ತಗೊಂಡ್ರೆ ನಿಮಗೆ ಅದ್ರಲ್ಲಿ ಕಮಿಷನ್ ಕೂಡ ಸಿಗುತ್ತೆ. ಓಕೆನಾ. ಸೊ ಆದಷ್ಟು ಈ ಥರ ನೀವು ಗ್ಯಾಜೆಟ್ಸ್ಗಳದ್ದು ರಿವ್ಯೂ ಮಾಡ್ಬೋದು. ಡೈಲಿ ಒಂದೊಂದು ಪರ್ಚೇಸ್ ಮಾಡಿ, ಡೈಲಿ ಪರ್ಚೇಸ್ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ನೀವು ಈಗ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅನ್ನೋರು ಏನು ಮಾಡಿ, ಇದಕ್ಕೆ ನಿಮಗೆ ಬಳಸ್ಕೊಳ್ಳೋಕ್ಕೆ ಯಾವುದಾದ್ರೂ ಒಂದು ವಸ್ತುನ ತೊಗೊಂಡ್ರೆ ಅದನ್ನು ರಿವ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡಿ. ಸೊ ಆಗ ನೀವೇನು ಮಾಡ್ಬೋದು, ನಿಮಗೆ ವ್ಯೂಸ್ ಎಲ್ಲ ಬರುತ್ತೆ, ಚಾನೆಲ್ ಎಲ್ಲ ಮಾನಿಟೈಸೇಷನ್ ಆದಮೇಲೆ ಬೇಕಿದ್ದರೆ ನೀವು ಇನ್ವೆಸ್ಟ್ ಮಾಡಿಬಿಟ್ಟು ಇನ್ನೂ ತೊಗೋಬೋದು ಗ್ಯಾಜೆಟ್ ಅಂದರೆ ಲೈಕ್ ವಸ್ತುಗಳು. ಓಕೆನಾ. ಸೊ ಇದಾಯಿತು ಗೈಸ್ 8ನೇ ನೀಚು. ಇದನ್ನು ಕೂಡ ಪ್ರಾಡಕ್ಟ್ ರಿವ್ಯೂನೂ ಕೂಡ ನೀವು ಮಾಡ್ಬೋದು. ಅದಾದಮೇಲೆ 9ನೇ ನೀಚ್ ಬಗ್ಗೆ ನಾವು ಮಾತಾಡೋದಾದರೆ ಕುಕಿಂಗ್ ವಿಲೇಜ್ ಫುಡ್ ನೀಚ್. ಓಕೆನಾ. ಸೊ ತುಂಬ ಇದು ವೈರಲ್ ಆಗುತ್ತೆ. ಇದು ಬಂದುಬಿಟ್ಟು ಯಾವಾಗಲೂ ವೈರಲ್ ಆಗ್ತಾ ಇರುತ್ತೆ, ಸ್ಪೆಷಲಿ ಯೂಟ್ಯೂಬಲ್ಲಿ. ಓಕೆನಾ. ವಿಲೇಜ್ ಏನು ಕುಕಿಂಗ್ ನೀಚ್ ಇದೆ, ಇದು ಬಂದುಬಿಟ್ಟು ವೈರಲ್ ಆಗ್ತಾನೆ ಇರುತ್ತೆ. ತುಂಬ ಜನ ಇದ್ರ ಬಗ್ಗೆ ವೀಡಿಯೋಸ್ ಎಲ್ಲ ನೋಡ್ತಾನೆ ಇರ್ತಾರೆ. ಆ್ಯಂಡ್ ನೀವು ವಿಲೇಜ್ ಸ್ಟೈಲಲ್ಲಿ ರೆಸಿಪೀಸ್ನ ಶೇರ್ ಮಾಡ್ಬೋದು. ಅದಾದಮೇಲೆ ಫೈರ್ ಕುಕಿಂಗ್ ಬಗ್ಗೆ ಹೇಳ್ಕೊಡ್ಬೋದು, ಲೋಕಲ್ ಫುಡ್ ವಿಲೇಜ್ ಬಗ್ಗೆ ಹೇಳ್ಕೊಡ್ಬೋದು, ಯಾವ್ಯಾವ ಥರ ಕುಕ್ ಮಾಡ್ತಾರೆ. ಆ್ಯಂಡ್ ಈಗ ವಿಲೇಜ್ ಕಡೆ ಎಲ್ಲ ಇದ್ದೀರಾ ಅಂದರೆ, ಸೊ ವಿಲೇಜ್ ಕಡೆ ತುಂಬ ಡಿಫ್ರೆಂಟ್ ಥರ ಡಿಶಸ್ ಎಲ್ಲ ರೆಡಿ ಆಗುತ್ತೆ. ಸೊ ನೀವು ಏನು ಮಾಡ್ಬೋದು, ಅದ್ರ ಬಗ್ಗೆ ನೀವು ವೀಡಿಯೋಸ್ಗಳನ್ನ ಮಾಡಿ ಹಾಕ್ಬೋದು. ನೀವು ವೀಡಿಯೋನ ಮಾಡ್ಬೋದು, ಓನಾಗಿ ಬೇಕಿದ್ದರೆ ಪ್ರಿಪೇರ್ ಮಾಡ್ಬೋದು. ಅದು ಕಲ್ತ್ಕೊಳ್ಳಿ, 1-2-3 ಸಲ ನೋಡಿಬಿಟ್ಟು ಹೆಂಗೆ ಯಾವ ಥರ ಅಂತ. ಇಲ್ಲ ನಿಮ್ಮ ಅಜ್ಜಿ ತಾತ ಯಾರಾದರೂ ಇದ್ದರೆ ಯಾವುದಾದ್ರೂ ಡಿಶ್ನ ಕೇಳಿ ಅವ್ರ ಹತ್ರ ಕೇಳಿಬಿಟ್ಟು ಅದನ್ನು ಯೂಟ್ಯೂಬಲ್ಲಿ ಶೇರ್ ಮಾಡಿ ಹಿಂಗೆ ಮಾಡೋದಂತ ಹೇಳ್ಕೊಡಿ. ಸೊ ಇದು ಬಂದುಬಿಟ್ಟು ವೈರಲ್ ಆಗ್ತಾನೆ ಇರುತ್ತೆ. ಓಕೆನಾ ಗೈಸ್. ಸೊ ಅದಾದಮೇಲೆ ಗೈಸ್ ನಮ್ಮದು 10ನೇ ಲಾಸ್ಟ್ನೇದು ನೀಚ್ ಬಂದುಬಿಟ್ಟು ಏನಂದರೆ ಮೋಟಿವೇಶ್ನಲ್ ಲೈಫ್ ಅಡ್ವೈಸ್ ನೀಚು. ಸೊ ಅಡ್ವೈಸ್ ಕೊಡ್ಬೋದು ನೀವು. ತುಂಬ ಜನ ಅಡ್ವೈಸ್ ಕೊಡ್ತಾರೆ, ಹಿಂಗಲ್ಲ ಹಿಂಗೆ ಇದು ಮಾಡಿದ್ರೆ ಹಿಂಗಾಗುತ್ತೆ, ಸೊ ಸ್ಯಾಡಾಗಿ ಇರಬಾರ್ದು, ಜಾಸ್ತಿ ಹ್ಯಾಪಿ ಆಗಿರಬಾರ್ದು, ಅದಾಗಬಾರ್ದು ಇದಾಗಬಾರ್ದು ಅಂತ ನಾನು ತುಂಬ ಚಾನಲ್ಸ್ ನೋಡಿದ್ದೀನಿ. ಸೊ ಈ ಥರ ಬಂದುಬಿಟ್ಟು ಮೋಟಿವೇಶ್ನಲ್ ಲೈಫ್ ಅಡ್ವೈಸ್ ಕೊಡ್ತಾ ಇರ್ತಾರೆ. ಸೊ ಇದರಲ್ಲಿ ನೀವೇನು ಮಾಡ್ಬೋದು, ಶಾರ್ಟ್ ಮೋಟಿವೇಶ್ನಲ್ ಕ್ಲಿಪ್ ತುಂಬ ವೈರಲ್ ಆಗುತ್ತೆ. ಜಸ್ಟ್ ನೀವೇನು ಮಾಡ್ಬೋದು, ಆ ಶಾರ್ಟ್ ಕ್ಲಿಪ್ ಏನಿದೆ ಅದನ್ನು ತಗೋಬಿಟ್ಟು ಕ್ಲಿಯರ್ ವಾಯ್ಸ್ ಇರಬೇಕು ನಿಮ್ಮದು ಇದರಲ್ಲಿ. ಸೊ ಈ ಥರ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ನೀವು ಕ್ಲಿಯರ್ ವಾಯ್ಸ್ ನಿಮ್ಮದು ಇಲ್ಲ ಅಂದರೆ ನೀವೇನು ಮಾಡ್ಬೋದು, ಇದು ವಾಯ್ಸ್ ಏನಿದೆ ಅದನ್ನು ಯೂಸ್ ಮಾಡ್ಕೋಬೋದು. ಒಟ್ಟು ಸ್ಕ್ರಿಪ್ಟ್ ಏನಿದೆ ಅದು ನ್ಯೂ ಕ್ರಿಯೇಟರ್ಸ್ ಯಾರಿದ್ದಾರೆ ಅವ್ರಿಗೆ ಪರ್ಫೆಕ್ಟು. ಸೊ ನೀವೇನು ಮಾಡ್ಬೋದು, ಇದ್ರ ಬಗ್ಗೆ ಚೆನ್ನಾಗಿ ವಿಡಿಯೋ ಮಾಡಿ. ಸೊ ನಿಮಗೆ ಕಷ್ಟಪಡಬೇಕಂತಲೇ ಅವಶ್ಯಕತೆ ಇಲ್ಲ. ChatGPT ಏನಿದೆ ನಿಮಗೆ ನೀವು ಕೇಳಿದರೆ ಸಾಕು, ChatGPTಯಲ್ಲಿ ಜಸ್ಟ್ ಟೈಪ್ ಮಾಡಿ ಮೋಟಿವೇಶ್ನಲ್ ಲೈಫ್ ಅಡ್ವೈಸ್ ಅಂತ, 10 ಅಡ್ವೈಸ್ ನಮಗೆ ಕೊಡಿ ಅಂತ. ಸೊ ನಿಮಗೆ ChatGPT 10 ಅಲ್ಲ 20ನೇ ಕೊಟ್ಬಿಡುತ್ತೆ. ಓಕೆನಾ. ಸೊ ಇದೆಲ್ಲ ನಿಮಗೆ ಜಾಸ್ತಿ ಕಷ್ಟಪಡಬೇಕಂತ ಅವಶ್ಯಕತೆ ಇಲ್ಲ. AI ಬಂದಮೇಲೆ ಇನ್ನೂ ತುಂಬ ಈಸಿ ಆಗಿಬಿಟ್ಟಿದೆ ಕ್ರಿಯೇಟರ್ಸ್ದು ಲೈಫು. ಸೊ ಆದಷ್ಟು ನಾನು ಹೇಳಿರೋ ನೀಚಲ್ಲಿ ನೀವು ಕೆಲಸ ಮಾಡಿದರೆ ನಿಮಗೆ 100% ಗ್ರೋತ್ ಸಿಗುತ್ತೆ. ಆ್ಯಂಡ್ ನಾನು ನಿಮಗೆ ಹೇಳಿದ್ನಲ್ಲ, ಬೇಗ ಒಂದು 20 ಡೇಸಲ್ಲೂ ಕೂಡ ಗ್ರೋತ್ ಆಗಿಬಿಡುತ್ತೆ, ಅಷ್ಟು ನೀಚ್ ಅಂತ. ಸೊ ಅದು ಬಂದುಬಿಟ್ಟು ಫಸ್ಟ್ನೇದು ನಾನು ಹೇಳಿದ್ನಲ್ಲ ಅದೇ ನೀಚು, AI ಟೂಲ್ಸು, AI ಹ್ಯಾಕ್ಸು. ಸೊ ಇದ್ರ ಬಗ್ಗೆ ನೀವು ವೀಡಿಯೋಸ್ಗಳನ್ನ ನೀವು ಮಾಡಿದರೆ ನೀವು 10-20 ಡೇಸಲ್ಲೇ ನಿಮಗೆ ಗ್ರೋತ್ ಬಿಟ್ಟು ನೋಡೋದಕ್ಕೆ ಸಿಗುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ ಏನಾದರೂ ಇದ್ದರೆ ನಾನು ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.